ಪುಟ್ಟ ಕಂದಮ್ಮನ ಬಲಿ ಪಡೆದಿರ್ತಕ್ಕಂಥ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗೆ ಗುಂಡೇಟನ್ನು ಹಾಕುವ ಮೂಲಕ ಪೊಲೀಸ್ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಭಯ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಡೆದಿರ್ತಕ್ಕಂಥ ಕೃತ್ಯ ಘಟನೆ ಬಗ್ಗೆ ತಾವು ಗಮನಿಸಿದ್ರಿ, ಪೊಲೀಸ್ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇವತ್ತು ಏನು ಹೇಳ್ತೀರಿ? ನಿಜವಾಗಿ ಕೂಡ ಈ ಬಿಹಾರ್ ಮೂಲದ ಏನು ಯುವಕ, ಬಹುಶಃ ಒಂದು ಪುಟ್ಟ ಕಂದಮ್ಮ, ಸುಮಾರು 5 ವರ್ಷದ ಆ ಹುಡುಗಿನ ಯಾವ ರೀತಿ ಹತ್ಯೆ ಮಾಡಿದ್ದಾನೆ, ಇಡೀ ಮಾನವ ಕುಲ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥದ್ದು. ಇಂಥ ಅಮಾನುಷ್ಯ ಕೃತ್ಯವನ್ನು ಬಹುಶಃ ಎಲ್ಲರೂ ಕೂಡ ನಾವು ಖಂಡಿಸಬೇಕು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಭಾಳ ಎಲ್ಲೋ ಒಂದು ಕಡೆ ಆ ಒಂದು ಯಾರು ಏನು ಹತ್ಯೆ ಮಾಡಿದ್ದ ಅವನ ಮೇಲೆ ಎಲ್ಲೋ ಅವನು ಹಿಡಿಬೇಕಂತೇಳಿ ಭಾಳ ಹರಸಾಹಸ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಉಲ್ಟಾ ಅವನೇ ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿದರು. ಆ ಸಂದರ್ಭದಾಗ ಅವರ ಆತ್ಮರಕ್ಷಣೆಗೆ ಒಬ್ಬ PSI ಅನ್ನಪೂರ್ಣ ಮತ್ತು 2 ಪೊಲೀಸ್ ಪೇದೆಗಳು ಅವರು ಜೊತೆ ಸೇರಿಕೊಂಡು ಎನ್ಕೌಂಟ್ರ್ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ತಮ್ಮ ಆತ್ಮರಕ್ಷಣೆಗೆ ಮತ್ತು ಸಮಾಜದಲ್ಲಿ ಇಂಥ ಸಮಾಜಘಾತಕರಿಗೆ ಒಂದು ಒಳ್ಳೆಯ ಪಾಠ ಕಲಿಸಿದಂಗಾಗಿದೆ. ಬಹುಶಃ ಇವತ್ತು ಇಂಥ ಕೃತ್ಯಗಳ ಮೇಲಿಂದ ಮೇಲೆ ನಡಿಬಾರ್ದಂತಂದರೆ ಖಂಡಿತವಾಗಿ ಕೂಡ ಇತರರಿಗೆ ಒಂದು ಲೆಸನ್ ಆಗಬೇಕು, ಪಾಠ ಆಗಬೇಕು. ಇನ್ಮೇಲೆ ಇಂಥ ಕೃತ್ಯಗಳಿಗೆ ಯಾರೂ ಅದರ ವಿಚಾರ ಸಹಿತ ಮಾಡಬಾರ್ದು. ಅಂಥ ಕಾನೂನುಗಳು ಇವತ್ತು ದಿಟ್ಟ ಇವು ತೊಗೋಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಕಠಿಣವಾದಂಥ ಶಿಕ್ಷೆ ಆಗಬೇಕು. ಅಂದಾಗ ಮಾತ್ರ ಸ್ವಲ್ಪ ಜನರಿಗೆ ಭಯ ಬರ್ತದೆ. ಒಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದವು, ಹೋರಾಟಗಳು ನಡೆದವು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ. ಈ ಕೃತ್ಯವನ್ನು ಖಂಡಿಸಿ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆಗೂ ಕೂಡ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ. ಹೀಗಾಗಿ ಈ ರೀತಿ ಕೃತ್ಯಗಳು ನಡೀತಾ ಇರೋ ಸರ್ವೇ ಸಾಮಾನ್ಯವಾಗಿದ್ದಾವೆ ಅಂತಕ್ಕಂಥ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾದವು. ನೋಡು, ಇಂಥ ಘಟನೆಗಳು ನಡೆದಾಗ ಬಹುಶಃ ಪ್ರತಿಯೊಬ್ಬರೂ ಕೂಡ ಮಾನವೀಯತೆ ಮೆರೆಯುವಂಥದ್ದು, ಪ್ರತಿಯೊಬ್ಬರು ಕೂಡ ಇಂಥದನ್ನು ಖಂಡಿಸುವಂಥ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು. ಅದು ಮಾನವೀಯತೆ. ಆದರೆ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಬೇಡ ಅಂತ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ವಿಶೇಷವಾಗಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಮತ್ತೆಲ್ಲೋ ಒಂದು ಕಡೆ ಅವ್ರು ಯಾವುದಾದ್ರೂ ಬೇರೆ ರೀತಿ ಇನ್ಫ್ಲುಯೆನ್ಸ್ ಆಗಿದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಬೇರೆ ರೀತಿಯ ಪ್ರತಿಭಟನೆಗಳಾಗಲಿ ಅವರ ಕೆಲವು ನಿರ್ಧಾರಗಳನ್ನು ನಾವೆಲ್ಲ ಕೂಡ ಅದನ್ನು ಪ್ರೊಟೆಸ್ಟ್ ಮಾಡುವಂಥದ್ದು ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇದೆ. ಆದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಎಲ್ಲಾದ್ರೂ ವಿಫಲರಾದರೆ, ಇವತ್ತು ನೋಡಿ ಭಾಳ ಅವರು ಯಾವುದೂ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ತಮಗೆ ತೊಂದರೆ ಆದಾಗ ಅವರು ಅಟ್ಯಾಕ್ ಮಾಡಿ ಎನ್ಕೌಂಟ್ರು ಮಾಡಿದ್ದಾರೆ. ಇವತ್ತು ಬಹುಶಃ ಇದು ಎಲ್ಲರಿಗೂ ಒಂದು ಲೆಸನ್ ಇದು. ಮಗುವಿನ ವಿಚಾರಕ್ಕೆ ಬರೋದಾದರೆ, ಅದೇ ರೀತಿ ಅವ್ರ ಕುಟುಂಬಸ್ಥರ ವಿಚಾರಕ್ಕೆ ಬರೋದಾದರೆ ತಾವು ಏನು ಹೇಳಕ್ಕೆ ಇಷ್ಟ? ಖಂಡಿತವಾಗಿ ಕೂಡ ಇವತ್ತು ನನಗೂ ಕೂಡ ಭಾಳ ಆ ಕುಟುಂಬನ ನಾನು ನೋಡ್ತಾ ಬಂದಿದ್ದೀನಿ. ಒಂದು 20-30 ವರ್ಷದಿಂದನೂ ಕೂಡ ಆ ಕುಟುಂಬದನ್ನು ನಾನು ಭಾಳ ಹತ್ತಿರದಿಂದ ನಾನಿದ್ದಂಥ ಏರಿಯಾನೇ ಅದು ನಾನು ನೋಡ್ತಾ ಬಂದಿದ್ದೀನಿ. ಬಹುಶಃ ಭಾಳ ಕಡು ಬಡವರು, ಭಾಳ ಅವ್ರ ಮನೆಯಲ್ಲಿ ಕೂಡ ಅಂಗವಿಕಲರು ಎಲ್ಲ ಇದ್ದಂಥ ಫ್ಯಾಮಿಲಿ ಅದು. ಭಾಳ ತಮ್ಮ ಹೊಟ್ಟೆಪಾಡಿಗೆ ದಿನ ದುಡ್ಕೊಂಡು ತಿನ್ನೋವಂಥವ್ರು. ಆ ನಿಟ್ಟಿನಲ್ಲಿ ಅವರ ಒಂದು ಆರ್ಥಿಕ ಸಹಾಯ ಕೂಡ ಆಗಬೇಕು. ನಾನು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿಗಳು, ಇವತ್ತೇನು ಸಲೀಂ ಅಹ್ಮದ್ ಅವರಿದ್ದಾರೆ, ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಮಿನಿಸ್ಟ್ರ್ ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಹೋಗಿ ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಒಂದು ಪರಿಹಾರ ಕೊಡಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಪೊಲೀಸರ ಈ ಕಾರ್ಯದ ಬಗ್ಗೆ ನಮ್ಮಿಂದ ಕೂಡ ಏನು ಸಹಾಯ ಮಾಡಬೇಕು ಖಂಡಿತವಾಗಿ ಆ ಕುಟುಂಬಕ್ಕೆ ನಾವು ಮಾಡ್ತೀವಿ. ಅವರು ಪ್ರಾಮಾಣಿಕವಾಗಿ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ. ಅವರ ಒಂದು ಕಾರ್ಯವನ್ನು ನಾನು ಶ್ಲಾಘಿಸ್ತೀನಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಭಯ್ ಅವರ ಮಾತು. ಒಂದು ಕಡೆ ಇವತ್ತು ನಡೆದಿರ್ತಕ್ಕಂಥ ಒಂದು ಅಮಾನವೀಯ ಕೃತ್ಯ ನಿಜಕ್ಕೂ ನೆನೆಸ್ಕೊಂಡ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಇದಕ್ಕೆ ತಕ್ಕದಂಥ ಉತ್ತರವನ್ನು ಪೊಲೀಸ್ ಇಲಾಖೆ ನೀಡಿದ್ದಾರೆ. ಜೊತೆಗೆ ಆ ಕುಟುಂಬ ಏನು ಪುಟ್ಟ ಕಂದಮ್ಮ ಇದೆ, ಆ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಸರ್ಕಾರದಿಂದ ಏನು ಅವರಿಗೆ ಪರಿಹಾರ ದೊರಕಿಸಬೇಕು, ಆ ಪರಿಹಾರವನ್ನು ನೀಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಭರವಸೆಯನ್ನು ಶಾಸಕ ಪ್ರಸಾದ್ ಅಭಯ್ ಅವರು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಪುಟ್ಟ ಕಂದಮ್ಮನ ಬಲಿ ಪಡೆದಿರ್ತಕ್ಕಂಥ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗೆ ಗುಂಡೇಟನ್ನು ಹಾಕುವ ಮೂಲಕ ಪೊಲೀಸ್ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಭಯ್ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಇವತ್ತು ನಡೆದಿರ್ತಕ್ಕಂಥ ಕೃತ್ಯ ಘಟನೆ ಬಗ್ಗೆ ತಾವು ಗಮನಿಸಿದ್ರಿ, ಪೊಲೀಸ್ ಇಲಾಖೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ, ಇವತ್ತು ಏನು ಹೇಳ್ತೀರಿ? ನಿಜವಾಗಿ ಕೂಡ ಈ ಬಿಹಾರ್ ಮೂಲದ ಏನು ಯುವಕ, ಬಹುಶಃ ಒಂದು ಪುಟ್ಟ ಕಂದಮ್ಮ, ಸುಮಾರು 5 ವರ್ಷದ ಆ ಹುಡುಗಿನ ಯಾವ ರೀತಿ ಹತ್ಯೆ ಮಾಡಿದ್ದಾನೆ, ಇಡೀ ಮಾನವ ಕುಲ ಎಲ್ಲರೂ ಕೂಡ ತಲೆ ತಗ್ಗಿಸುವಂಥದ್ದು. ಇಂಥ ಅಮಾನುಷ್ಯ ಕೃತ್ಯವನ್ನು ಬಹುಶಃ ಎಲ್ಲರೂ ಕೂಡ ನಾವು ಖಂಡಿಸಬೇಕು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಭಾಳ
ಎಲ್ಲೋ ಒಂದು ಕಡೆ ಆ ಒಂದು ಯಾರು ಏನು ಹತ್ಯೆ ಮಾಡಿದ್ದ ಅವನ ಮೇಲೆ ಎಲ್ಲೋ ಅವನು ಹಿಡಿಬೇಕಂತೇಳಿ ಭಾಳ ಹರಸಾಹಸ ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಉಲ್ಟಾ ಅವನೇ ಇವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸ ಮಾಡಿದರು. ಆ ಸಂದರ್ಭದಾಗ ಅವರ ಆತ್ಮರಕ್ಷಣೆಗೆ ಒಬ್ಬ PSI ಅನ್ನಪೂರ್ಣ ಮತ್ತು 2 ಪೊಲೀಸ್ ಪೇದೆಗಳು ಅವರು ಜೊತೆ ಸೇರಿಕೊಂಡು ಎನ್ಕೌಂಟ್ರ್ ಮಾಡಿದ್ದಾರೆ. ಖಂಡಿತವಾಗಿ ಕೂಡ ತಮ್ಮ ಆತ್ಮರಕ್ಷಣೆಗೆ ಮತ್ತು ಸಮಾಜದಲ್ಲಿ ಇಂಥ ಸಮಾಜಘಾತಕರಿಗೆ ಒಂದು ಒಳ್ಳೆಯ ಪಾಠ ಕಲಿಸಿದಂಗಾಗಿದೆ. ಬಹುಶಃ ಇವತ್ತು ಇಂಥ ಕೃತ್ಯಗಳ ಮೇಲಿಂದ ಮೇಲೆ ನಡಿಬಾರ್ದು ಅಂತಂದರೆ ಖಂಡಿತವಾಗಿ ಕೂಡ ಇತರರಿಗೆ ಒಂದು ಲೆಸನ್ ಆಗಬೇಕು, ಪಾಠ ಆಗಬೇಕು. ಇನ್ಮೇಲೆ ಇಂಥ ಕೃತ್ಯಗಳಿಗೆ ಯಾರೂ ಅದರ ವಿಚಾರ ಸಹಿತ ಮಾಡಬಾರ್ದು. ಅಂಥ ಕಾನೂನುಗಳು ಇವತ್ತು ದಿಟ್ಟ ಇವು ತೊಗೋಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಕಠಿಣವಾದಂಥ ಶಿಕ್ಷೆ ಆಗಬೇಕು. ಅಂದಾಗ ಮಾತ್ರ ಸ್ವಲ್ಪ ಜನರಿಗೆ ಭಯ ಬರ್ತದೆ. ಒಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ನಡೆದವು, ಹೋರಾಟಗಳು ನಡೆದವು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ. ಈ ಕೃತ್ಯವನ್ನು ಖಂಡಿಸಿ ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆಗೂ ಕೂಡ ಫ್ರೀ ಹ್ಯಾಂಡ್ ಸಿಗ್ತಾ ಇಲ್ಲ. ಹೀಗಾಗಿ ಈ ರೀತಿ ಕೃತ್ಯಗಳು ನಡೀತಾ ಇರೋ ಸರ್ವೇ ಸಾಮಾನ್ಯವಾಗಿದ್ದಾವೆ ಅಂತಕ್ಕಂಥ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತವಾದವು. ನೋಡು, ಇಂಥ ಘಟನೆಗಳು ನಡೆದಾಗ ಬಹುಶಃ ಪ್ರತಿಯೊಬ್ಬರೂ ಕೂಡ ಮಾನವೀಯತೆ ಮೆರೆಯುವಂಥದ್ದು, ಪ್ರತಿಯೊಬ್ಬರು ಕೂಡ ಇಂಥದನ್ನು ಖಂಡಿಸುವಂಥ ಕೆಲಸ ಪ್ರತಿಯೊಬ್ಬರೂ ಮಾಡಬೇಕು. ಅದು ಮಾನವೀಯತೆ. ಆದರೆ ನಾವು ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದು ಬೇಡ ಅಂತ ಹೇಳೋದಿಲ್ಲ. ಈ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ವಿಶೇಷವಾಗಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಮತ್ತೆಲ್ಲೋ ಒಂದು ಕಡೆ ಅವ್ರು ಯಾವುದಾದ್ರೂ ಬೇರೆ ರೀತಿ ಇನ್ಫ್ಲುಯೆನ್ಸ್ ಆಗಿದ್ದರೆ ಖಂಡಿತವಾಗಿ ನಾವು ಅವ್ರ ಮೇಲೆ ಬೇರೆ ರೀತಿಯ ಪ್ರತಿಭಟನೆಗಳಾಗಲಿ ಅವರ ಕೆಲವು ನಿರ್ಧಾರಗಳನ್ನು ನಾವೆಲ್ಲ ಕೂಡ ಅದನ್ನು ಪ್ರೊಟೆಸ್ಟ್ ಮಾಡುವಂಥದ್ದು ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಇದೆ. ಆದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಎಲ್ಲಾದ್ರೂ ವಿಫಲರಾದರೆ ಇವತ್ತು ನೋಡಿ ಭಾಳ ಅವರು ಯಾವುದೂ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ತಮಗೆ ತೊಂದರೆ ಆದಾಗ ಅವರು ಅಟ್ಯಾಕ್ ಮಾಡಿ ಎನ್ಕೌಂಟ್ರು ಮಾಡಿದ್ದಾರೆ. ಇವತ್ತು ಬಹುಶಃ ಇದು ಎಲ್ಲರಿಗೂ ಒಂದು ಲೆಸನ್ ಇದು. ಮಗುವಿನ ವಿಚಾರಕ್ಕೆ ಬರೋದಾದರೆ, ಅದೇ ರೀತಿ ಅವರು ಕುಟುಂಬಸ್ಥರ ವಿಚಾರಕ್ಕೆ ಬರೋದಾದರೆ ತಾವು ಏನು ಹೇಳಕ್ಕೆ ಇಷ್ಟ? ಖಂಡಿತವಾಗಿ ಕೂಡ ಇವತ್ತು ನನಗೂ ಕೂಡ ಭಾಳ ಆ ಕುಟುಂಬನ ನಾನು ನೋಡ್ತಾ ಬಂದಿದ್ದೀನಿ. ಒಂದು 20-30 ವರ್ಷದಿಂದನೂ ಕೂಡ ಆ ಕುಟುಂಬದನ್ನು ನಾನು ಭಾಳ ಹತ್ತಿರದಿಂದ ನಾನಿದ್ದಂಥ ಏರಿಯಾನೇ ಅದು ನಾನು ನೋಡ್ತಾ ಬಂದಿದ್ದೀನಿ. ಬಹುಶಃ ಭಾಳ ಕಡು ಬಡವರು, ಭಾಳ ಅವ್ರ ಮನೆಯಲ್ಲಿ ಕೂಡ ಅಂಗವಿಕಲರು ಎಲ್ಲ ಇದ್ದಂಥ ಫ್ಯಾಮಿಲಿ ಅದು. ಭಾಳ ತಮ್ಮ ಹೊಟ್ಟೆಪಾಡಿಗೆ ದಿನ ದುಡ್ಕೊಂಡು ತಿನ್ನೋವಂಥವ್ರು. ಆ ನಿಟ್ಟಿನಲ್ಲಿ ಅವರ ಒಂದು ಆರ್ಥಿಕ ಸಹಾಯ ಕೂಡ ಆಗಬೇಕು. ನಾನು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಇವತ್ತೇನು ಸಲೀಂ ಅಹ್ಮದ್ ಅವರಿದ್ದಾರೆ, ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಮಿನಿಸ್ಟ್ರ್ ಇದ್ದಾರೆ, ಅವರೆಲ್ಲರೂ ಸೇರ್ಕೊಂಡು ಹೋಗಿ ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಒಂದು ಪರಿಹಾರ ಕೊಡಿಸುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ಪೊಲೀಸರ ಈ ಕಾರ್ಯದ ಬಗ್ಗೆ ನಮ್ಮಿಂದ ಕೂಡ ಏನು ಸಹಾಯ ಮಾಡಬೇಕು ಖಂಡಿತವಾಗಿ ಆ ಕುಟುಂಬಕ್ಕೆ ನಾವು ಮಾಡ್ತೀವಿ. ಅವರು ಪ್ರಾಮಾಣಿಕವಾಗಿ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ, ಎನ್ಕೌಂಟ್ರ್ ಮಾಡಿದ್ದಾರೆ. ಅವರ ಒಂದು ಕಾರ್ಯವನ್ನು ನಾನು ಶ್ಲಾಘಿಸ್ತೀನಿ. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಭಯ್ ಅವರ ಮಾತು. ಒಂದು ಕಡೆ ಇವತ್ತು ನಡೆದಿರ್ತಕ್ಕಂಥ ಒಂದು ಅಮಾನವೀಯ ಕೃತ್ಯ ನಿಜಕ್ಕೂ ನೆನೆಸ್ಕೊಂಡ್ರೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಇದಕ್ಕೆ ತಕ್ಕದಂಥ ಉತ್ತರವನ್ನು ಪೊಲೀಸ್ ಇಲಾಖೆ ನೀಡಿದ್ದಾರೆ. ಜೊತೆಗೆ ಆ ಕುಟುಂಬ ಏನು ಪುಟ್ಟ ಕಂದಮ್ಮ ಇದೆ, ಆ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಸರ್ಕಾರದಿಂದ ಏನು ಅವರಿಗೆ ಪರಿಹಾರ ದೊರಕಿಸಬೇಕು, ಆ ಪರಿಹಾರವನ್ನು ನೀಡುವಂಥ ಕೆಲಸಕ್ಕೆ ನಾವು ಮುಂದಾಗ್ತೀವಿ ಅಂತಕ್ಕಂಥ ಭರವಸೆಯನ್ನು ಶಾಸಕ ಪ್ರಸಾದ್ ಅಭಯ್ ಅವರು ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.